ಅರಣ್ಯ ಇಲಾಖೆ ನೇಮಕಾತಿಯಲ್ಲಿ ಮೀಸಲಾತಿ ಕಡಿತ ವಿಚಾರ ಸರ್ಕಾರದ ನಡೆಯನ್ನ ಖಂಡಿಸಿ ಉತ್ತರ ಕನ್ನಡದ ಶಿರಸಿಯಲ್ಲಿ ಇವತ್ತು ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ. ಅರಣ್ಯಶಾಸ್ತ್ರ ಪದವೀಧರರು ಮತ್ತು ವಿದ್ಯಾರ್ಥಿಗಳ ಸಂಘದಿಂದ ಧರಣಿಯನ್ನ ಮಾಡಲಾಗಿದೆ. ಶಿರಸಿಯ ಫಾರೆಸ್ಟ್ರಿ ಕಾಲೇಜು ವಿದ್ಯಾರ್ಥಿಗಳ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಅರಣ್ಯ ಇಲಾಖೆ ನೇಮಕಾತಿ ಮೀಸಲಾತಿಯಲ್ಲಿ 75% ರಿಂದ 50%ಗೆ ಇಳಿಕೆಯನ್ನ ಮಾಡಲಾಗಿದೆ. ಟಿಎಂ ವಿಜಯ್ ಭಾಸ್ಕರ್ ಸಲ್ಲಿಸಿದಂತ 6ನೇ ಆಡಳಿತ ಸುಧಾರಣೆ ವರದಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ವರದಿಯ ಅಧ್ಯಾಯ 4ರ ಅಧಿಸೂಚನೆ 81ನ್ನ ಪರಿಗಣಿಸುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಎಸಿಎಫ್, ಆರ್ಎಫ್ಒ, ಡಿಆರ್ಎಫ್ಒ ಹುದ್ದೆಗೆ ಅರಣ್ಯಶಾಸ್ತ್ರ ಪದವೀಧರರ ಪರಿಗಣನೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅರಣ್ಯಶಾಸ್ತ್ರ ಓದಿದಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡದಂತೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ನ್ಯಾಯ ಸಿಗಬೇಕು, ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅರಣ್ಯ ಇಲಾಖೆ ನೇಮಕಾತಿಯಲ್ಲಿ ಮೀಸಲಾತಿ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೋರಾಟವನ್ನು ಮಾಡಲಾಗ್ತಾ ಇರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಬಹಳ ಬೇಡಿಕೆಯನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಅಧಿಕಾರಿಗಳು ಮಾತನಾಡಿಸಿದ್ದು ಈ ಥರದ್ದೇನಾದರೂ ಆಯ್ತಾ? ಏನ್ ಕತೆ? ಹೌದು ನೀತಿ, ಪ್ರಮುಖವಾಗಿ ಕಳೆದ ಒಂದು ವಾರದಿಂದಲೂ ಕೂಡ ರಾಜ್ಯದ ಕೊಡಗು ಜೊತೆಗೆ ಶಿವಮೊಗ್ಗ ಜೊತೆಗೆ ಶಿರ್ಸಿ, ಉತ್ತರ ಕನ್ನಡ ಶಿರ್ಸಿಯಲ್ಲಿ ಅರಣ್ಯ ಶಾಸ್ತ್ರ ಪದವೀಧರ ವಿದ್ಯಾರ್ಥಿಗಳು ನಿರಂತರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ಟಿಎಂ ವಿಜಯ್ ಭಾಸ್ಕರ್ ಅವರು ಸಲ್ಲಿಸಿರುವಂತಹ 6ನೇ ಆಡಳಿತ ಸುಧಾರಣಾ ವರದಿ ಸಂಬಂಧಪಟ್ಟಂಗೆ ಅವರು ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು. ಯಾಕಂದ್ರೆ ವರದಿಯ ಅಧ್ಯಾಯ 4ರ ಅಧಿಸೂಚನೆ ಸಂಖ್ಯೆ 81ರ ಪ್ರಕಾರ ಅಲ್ಲಿ ಈ ಹಿಂದಿನಿಂದ ಏನು ನೇಮಕಾತಿ ಅರಣ್ಯ ಇಲಾಖೆಯಲ್ಲಿ ಒಂದಷ್ಟು ಎಸಿಎಫ್ ಮತ್ತೆ ಆರ್ಎಫ್ಒ ಹಾಗೂ ಡಿಆರ್ಎಫ್ಒಗಳ ನೇಮಕಾತಿ ಆಗ್ತಿತ್ತು. ಆ ನೇಮಕಾತಿಯಲ್ಲಿ 50% ಮೀಸಲಾತಿಯನ್ನ ಅರಣ್ಯ ಪದವೀಧರರಿಗೆ ಕೊಡಲಾಗ್ತಿತ್ತು. ಇನ್ನುಳಿದಂತ ಸಂಬಂಧ 50%ರನ್ನ ಮುಂಬಡ್ತಿ ಮೂಲಕ ನೀಡಲಾಗ್ತಿತ್ತು. ಇದೀಗ ಈ ಹೊಸ ಆಡಳಿತ ಸುಧಾರಣೆ ವರದಿ ಅನುಸಾರ ಅಲ್ಲಿ 100% ಮುಂಬಡ್ತಿ ಆಧಾರದಲ್ಲಿ ನೇಮಕಾತಿಯನ್ನ ಮಾಡ್ಕೋಬೇಕಂತ ಹೇಳಿ ಈಗ ಒಂದು ಶಿಫಾರಸನ್ನ ಮಾಡಿರುವಂತದ್ದು. ಈ ಶಿಫಾರಸ್ಸಿಗೆ ವಿದ್ಯಾರ್ಥಿಗಳು ವಿರೋಧವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ರೀತಿಯಾಗಿ ಶಿಫಾರಸನ್ನ ಪರಿಗಣನೆ ಮಾಡಬಾರದು. ಪ್ರಮುಖವಾಗಿ ಅರಣ್ಯಶಾಸ್ತ್ರ ಪದವೀಧರರು ರಾಜ್ಯದ ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಅರಣ್ಯ ಪದವಿಯನ್ನ ಪಡೆದು ಹೊರಗೆ ಬರ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಸರ್ಕಾರ ಈ ವರದಿಯನ್ನ ಪರಿಗಣನೆ ಮಾಡಬಾರದು. ಪ್ರಮುಖವಾಗಿ ಅರಣ್ಯಶಾಸ್ತ್ರ ಪದವೀಧರರು ಯಾರಿದ್ದಾರೆ ಅವರಿಗೆ ನೇಮಕಾತಿಯಲ್ಲಿ ಆದ್ಯತೆಯನ್ನ ಕೊಡಬೇಕು, ಮೀಸಲಾತಿಯನ್ನ ಮುಂದುವರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ. ತಮ್ಮ ಡೀಟೇಲ್ಸ್ಗಾಗಿ ನವೀನ್. ನ್ಯಾಯ ಬೇಕು.